ನೋಡಿ ಬಾತ್ಕೋಳಿಗಳು, ಮೇಕೆಗಳು, ನಾಟಿ ಕೋಳಿಗಳು, ನಾಯಿಗಳು, ಕಡಕ್ನಾಥ್ ಕೋಳಿ ಇದಾವೆ, ನಾಟಿ ಕೋಳಿ ಇದಾವೆ. 60-40 ಸೈಟ್ ಅಲ್ಲಿ ಸಾಕಿರೋದು ನೋಡಿ. ಬೆಂಗಳೂರು ಸಿಟಿಲಿ ಇರೋರಿಗೆ ತುಂಬಾ ಉಪಯೋಗ ಆಗುತ್ತಿದ್ದು. ಎಲ್ಲ ನ್ಯಾಚುರಲ್ ಆಗಿ ಸಾಕಾಣಿಕೆ ಮಾಡಿದ್ದಾರೆ. ಹೊರಗಡೆ ಬಿಟ್ಟು ಮೇಯಿಸಿರುವಂತ ಹುಂಜಗಳು, ನಾಟಿ ಕೋಳಿಗಳು ಮಾರಾಟಕ್ಕೆ ಇಟ್ಟಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಾಗರಾಜ್ ಅಂತ ಸರ್. ಯಾವ ಊರು ಸರ್ ನೀವು? ನಾವು ಶಿವಮೊಗ್ಗದ ಕಡೆಯವರು. ಶಿವಮೊಗ್ಗದ ಕಡೆಯವರು. ಇಲ್ಲಿ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಒಂದು 18 ವರ್ಷ ಆಯ್ತು. 18 ವರ್ಷದಿಂದ ಇಲ್ಲೇ ಸೆಟ್ಲ್ ಆಗಿದ್ರೆ. ಏನು ವರ್ಕ್ ಮಾಡೋದು ನೀವು? ಸರ್ ನಾನು ಇದು ಸಿವಿಲ್ ವರ್ಕ್ ಮಾಡ್ತಾ ಇದ್ದೆ. ಸಿವಿಲ್ ವರ್ಕ್. ಇವಾಗ ಕೆಲಸಗಳು ಸ್ವಲ್ಪ ಡೌನು ನಮಗೆ, ಹಂಗಾಗ್ಬಿಟ್ಟು ಈ ಕೋಳಿ ಸಾಕಾಣಿಕೆ ಹವ್ಯಾಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು? ಸರ್ ಒಂದು 5-6 ವರ್ಷ. 5-6 ವರ್ಷದಿಂದ. ನೋಡಿ 5-6 ವರ್ಷದಿಂದ ಕೋಳಿ ಸಾಕಾಣಿಕೆ ಹವ್ಯಾಸ ಮಾಡ್ಕೊಂಡಿದ್ದಾರೆ. ಅದು ಬೆಂಗಳೂರು ಸಿಟಿ ಯಲಹಂಕ ಅಟ್ಟೂರ್ ಲೇಔಟ್ ಮಧ್ಯದಲ್ಲಿ. ನೋಡಿ ಬೆಂಗಳೂರು ಸಿಟಿಲಿ ಜನಗಳಿಗೆ ಇರೋದಕ್ಕೆ ಟೈಮ್ ಇರಲ್ಲ, ಜಾಗ ಇರಲ್ಲ, ಅಂಥದ್ರಲ್ಲಿ ಇವರು ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಸಿಟಿ ಮಧ್ಯದಲ್ಲಿ. ಸರ್ ಯಾವ್ಯಾವ ಕೋಳಿಗಳು ಸಾಕಿದ್ದೀರಾ? ಸರ್ ಕಳಿಂಗ ಬ್ರೌನ್ ಅಂತ. ಇದು ಕಳಿಂಗ ಬ್ರೌನ್ ಇದು? ಹೌದು ಸರ್, ಹೌದು. ಓಕೆ. ಆಮೇಲೆ ಬೇರೆ? ಆಮೇಲೆ ಇದು ಕಾವೇರಿ ಅಂತ ಹೇಳ್ಬಿಟ್ಟು ಕಾವೇರಿ ತಳಿ ನಾಟಿ, ಒರಿಜಿನಲ್ ನಾಟಿ? ಒರಿಜಿನಲ್ ನಾಟಿನೂ ಇದಾವೆ ನಮ್ಮಲ್ಲಿ. ಅವು ಊರಿಂದ ತೊಗೊಂಬಂದು ಊರಿಂದ ತಂದು ಇಲ್ಲಿ ಸಾಕ್ತೀರಾ? ಸರ್ ಇವು ಬರೀ ನಿಮ್ಗೋಸ್ಕರ ಸಾಕಿದ್ರೆ ಅಥವಾ ನೀವು ಮಾರ್ಕೆಟಿಂಗ್ ಮಾರಾಟನೂ ಮಾಡ್ತೀರಾ? ಹೆಂಗೆ? ನಮಗೋಸ್ಕರನೂ ಸಾಕಿದೀವಿ, ಬಂದರೆ ಮಾರ್ಕೆಟಿಂಗು ಇದು ಮಾಡ್ತೀವಿ. ಎರಡೂ ಮಾಡ್ತೀರಾ? ನೋಡಿ ಬೇರೆಯವ್ರಿಗೂ ಮಾರ್ತಾರೆ, ಜೊತೆಗೆ ಅವ್ರ ಫ್ಯಾಮಿಲಿ ಅವ್ರಿಗೋಸ್ಕರನೂ ಸಾಕಿದ್ದಾರೆ. ಈಗ ಎಲ್ಲರೂ ಮನೇಲಿ 1-2 ಕೋಳಿ ಸಾಕಾಣಿಕೆ ಮಾಡ್ತಾರಲ್ಲ, ಹಂಗೆ ಶುರು ಮಾಡಿರ್ತಾರೆ ಅಲ್ವಾ ಸರ್? ಹೌದು ಸರ್, ಹೌದು. ನಾಟಿ ಮೊಟ್ಟೆ ಮಾರಿದೀವಿ ಸರ್. ಈಗ ನಾವು ಮೊಮ್ಮಕ್ಕಳು ಇರೋದ್ರಿಂದ ಕೊಡೋದು ಕಡಿಮೆ ಮಾಡಿದ್ದೀವಿ. ಮೊಟ್ಟೆ ನಿಮ್ಮ ಮನೆಗೆ ಬೇಕಾಗುತ್ತೆ? ನಮ್ಮ ಮನೆಗೆ ಬೇಕು. ಸರ್ ಇವಕ್ಕೆ ಏನೇನು ಆಹಾರ ಕೊಡ್ತೀರಾ, ಏನೇನು ಟೈಮ್? ಸರ್ ನ್ಯಾಚುರಲ್ಲು ರಾಗಿ, ಜೋಳ, ಆಮೇಲೆ ಮೆಕ್ಕೆಜೋಳದ್ದು ಇದು. ಮೆಕ್ಕೆಜೋಳ ಡೈರೆಕ್ಟಾಗಿ ಕೊಡ್ತೀರಾ ಇಲ್ಲ ಡೈರೆಕ್ಟಾಗಿ ಕೊಡಲ್ಲ ಸರ್, ನುಚ್ಚು ಮಾಡಿ ಕೊಡ್ತೀವಿ. ನುಚ್ಚು ಮಾಡಿ ಮಿಕ್ಸ್ ಮಾಡಿಬಿಟ್ಟು ರಾಗಿ, ಜೋಳ ಮತ್ತು ಮೆಕ್ಕೆಜೋಳದ್ದು ಇದು ಅದನ್ನು ಪುಡಿ ಮಾಡಿಬಿಟ್ಟು ಕೊಡ್ತೀವಿ. ಎಲ್ಲ ಕೋಳಿಗಳಿಗೆ ಇಷ್ಟ ಆಗಿರೋಂಥ ಪದಾರ್ಥ ಎಲ್ಲರೂ ಸಾಕಾಣಿಕೆ ಮಾಡೋರು ಇಂಥದನ್ನೇ ಕೊಡೋದು ಸ್ನೇಹಿತರೆ. ನಾವು ನ್ಯಾಚುರಲ್ ಆಗಿ ಸಾಕಾಣಿಕೆ ಮಾಡಬೇಕು, ಆರ್ಗ್ಯಾನಿಕ್ ಆಗಿ. ಅಂದರೆ ಈಗ ಸರ್ ಅವ್ರು ಹೇಳಿದ್ರು ನೋಡಿ, ಅದೇ ಥರ ಆಹಾರನ ಕೊಟ್ಟು ಸಾಕಾಣಿಕೆ ಮಾಡಬೇಕು ನಾವು. ಆದರೂ ಅವ್ರಿಗೆ ತುಂಬ ಇಷ್ಟ ಅಂದರೆ ಈ ಹುಲ್ಲು, ಗರ್ಕೆ, ಹುಳ ಪಳ ಇಂಥವ್ನ ಕೆರ್ದಿ ತಿಂತವೆ, ತುಂಬ ಇಷ್ಟಪಡ್ತವೆ ಕೋಳಿಗಳು. ಇದು ನೋಡಿ, ಇದು ಕಳಿಂಗ ಬ್ರೌನ್ ಅಂತ ಹುಂಜ ಇದು. ಸರ್ ಇದನ್ನು ಮಾರ್ಕಿಟ್ಟಿದ್ದೀರಲ್ವಾ ನೀವು? ಹೌದು ಸರ್, ಎಲ್ಲನೂ ಮಾರ್ತೀರಾ? ನಾಟಿ ಮೊಟ್ಟೆನ ಮಾರಿದ್ರಾ? ನಾಟಿ ಮೊಟ್ಟೆ ಮಾರಿದೀವಿ ಸರ್. ಈಗ ನಾವು ಮೊಮ್ಮಕ್ಕಳು ಇರೋದ್ರಿಂದ ಕೊಡೋದು ಕಡಿಮೆ ಮಾಡಿದೀವಿ. ಮೊಟ್ಟೆ ನಿಮ್ಮ ಮನೆಗೆ ಬೇಕಾಗುತ್ತೆ? ನಮ್ಮ ಮನೆಗೆ ಬೇಕಾಗುತ್ತೆ. ಪ್ರೋಟೀನ್ ಜಾಸ್ತಿ ಇರುತ್ತೆ, ಚಿಕ್ಕ ಮಕ್ಳಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲೂ ಕೊಡ್ತಾ ಇಲ್ಲ ಸರ್, ಕೊಡ್ತಾ ಇಲ್ಲ. ಎಮರ್ಜೆನ್ಸಿ. ಸರ್ ಈಗ ಎಷ್ಟು ಜಾಗದಲ್ಲಿ ಏನೇನು ಸಾಕಾಣಿಕೆ ಮಾಡಿದರೆ, ಯಾವ್ಯಾವ ಪ್ರಾಣಿಗಳನ್ನ ನೀವು? ಸರ್ ಇಲ್ಲ ಹೆಚ್ಚು ಕಡಿಮೆ ಒಂದು 40-60 ಇದರಲ್ಲಿ ಸರ್. ಏನು ಜಾಗದಲ್ಲಿ 60-40 ಸೈಟಲ್ಲಿ ಸಾಕಿರೋದು ನೋಡಿ. 60-40 ಸೈಟಲ್ಲಿ. ಆಮೇಲೆ ಸ್ವಲ್ಪ ನಾಟಿ ಕೋಳಿಗಳು, ಆಮೇಲೆ ಒಂದು ಮೇಕೆಗಳಿದಾವೆ, ಬಾತ್ಕೋಳಿಗಳು ನೋಡಿ, ಬಾತ್ಕೋಳಿಗಳು, ಮೇಕೆಗಳು, ನಾಟಿ ಕೋಳಿಗಳು, ನಾಯಿಗಳು, ಕಡಕ್ನಾಥ್ ಕೋಳಿ ಇದಾವೆ, ನಾಟಿ ಕೋಳಿ ಇದಾವೆ. ಹೌದು ಸರ್, ಹೌದು. ಆಮೇಲೆ ಬಾತ್ಕೋಳಿ, ಮೀನು ಇದೆ ಅವ್ರ ಹತ್ರ. ಮೀನಿದೆ. ಮೇಕೆಗಳಿಗೆ ಏನು ಆಹಾರ ಕೊಡ್ತೀರಾ? ಮೇಕೆಗಳಿಗೆಲ್ಲ ಸೊಪ್ಪು ಇದು, ಅದಕ್ಕೂ ಅಷ್ಟೇ ಸರ್, ನ್ಯಾಚುರಲ್ ತರಕಾರಿ, ವೇಸ್ಟ್ ಆಗಿರೋ ತರಕಾರಿಗಳು. ಆಮೇಲೆ ಇದು ಈ ಸಿಪ್ಪೆಗಳು ಸರ್, ಅವರೆಕಾಯಿ ಸಿಪ್ಪೆ ಎಲ್ಲ ತರಕಾರಿ ಅಂಗಡಿಗಳಲ್ಲಿ ಕಾಸ್ಟ್ ಕಡಿಮೆ. ನಾವು ಮೇಂಟೆನೆನ್ಸ್ ಸಾಕಾಣಿಕೆ ಮಾಡೋದಕ್ಕೆ ಆಹಾರ ವೆಚ್ಚಗಳನ್ನ ಕಡಿಮೆ ಮಾಡಬೇಕು ಅಂದ್ರೆ ಮಾಡೋದಕ್ಕೋಸ್ಕರ. ಸರ್ ಈಗ ಬೆಂಗಳೂರು ಸಿಟಿಲಿರುವಂಥ ಜನಕ್ಕೆ ನ್ಯಾಚುರಲ್ ಆಗಿ ನಾಟಿ ಕೋಳಿಗಳು ನೀವು ಮಾರ್ತೀರಂತ ಗೊತ್ತಾಯ್ತು. ಈಗ ನಮ್ಮ ಜನಕ್ಕೆ ಗೊತ್ತಾಗಬೇಕು, ವೀಕ್ಷಕರಿಗೆ ಎಲ್ಲೆಲ್ಲಿ ಸಿಕ್ಕುತ್ತೆ, ಅಡ್ರೆಸ್ ಇದು ಎಲ್ಲಿ, ಮತ್ತು ಏನು ಬೆಲೆಗೆ ಮಾರಾಟ ಮಾಡ್ತೀರಾ, ನಿಮ್ಮ ಮೊಬೈಲ್ ನಂಬರ್ನ ಅವ್ರಿಗೆ ಹೇಳ್ಬಿಡಿ ಸರ್. 9964536935 ಈ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ. ಸ್ನೇಹಿತರೆ ನೋಡಿ, ಇವರು ವಿಡಿಯೋ ಫುಲ್ಲು ನೋಡಿದ್ದೀರಾ ನೀವು. ನಿಮಗೂ ಏನಾದರೂ ಬೆಂಗಳೂರಲ್ಲಿ ಇರೋರು ಸಿಟಿ ಜನಕ್ಕೆ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಸಾಕಾಣಿಕೆ ಮಾಡಿರೋಂಥ ನಾಟಿ ಕೋಳಿಗಳು, ನಾಟಿ ಕೋಳಿ ಹುಂಜಗಳು, ಮೊಟ್ಟೆಗಳು ಏನಾದರೂ ನಿಮಗೆ ಬೇಕಾದಲ್ಲಿ ಅವ್ರ ನಂಬರ್ ಹೇಳ್ತಾರೆ, ಆ ನಂಬರ್ಗೆ ಕಾಲ್ ಮಾಡಿ. ಇವ್ರ ಲೊಕೇಶನ್ ಇಲ್ಲಿ ಅಂತ ಪೂರ್ತಿ ಮಾಹಿತಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸರ್ ಎಲ್ಲಿದೆ ಅಡ್ರೆಸ್ಸು, ಮೊಬೈಲ್ ನಂಬರು ನಿಮ್ಮದು? ಸರ್ ಇದು 4th ಮೇನ್ ರೋಡ್, ತಿರುಮಲ ನಗರ, ಅಟ್ಟೂರ್ ಲೇಔಟ್, ಯಲಹಂಕ, ನ್ಯೂ ಟೌನ್. ಬೆಂಗಳೂರು ಸಿಟಿಲಿರೋರಿಗೆ ತುಂಬ ಉಪಯೋಗ ಆಗುತ್ತಿದ್ದು. ಎಲ್ಲ ನ್ಯಾಚುರಲ್ ಆಗಿ ಸಾಕಾಣಿಕೆ ಮಾಡಿದ್ದಾರೆ. ಹೊರಗಡೆ ಬಿಟ್ಟು ಮೇಯಿಸಿರೋಂಥ ಹುಂಜಗಳು, ನಾಟಿ ಕೋಳಿಗಳು ಮಾರಾಟಕ್ಕೆ ಇಟ್ಟಿದ್ದಾರೆ. ಅವ್ರ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರು, ಇಂಟ್ರೆಸ್ಟ್ ಇರೋರು. ಸರ್ ಬೆಳಿಗ್ಗೆ ಟೈಮಲ್ಲೆಲ್ಲ ಹೊರಗಡೆ ಇರ್ತವೆ, ನೈಟ್ ಟೈಮಲ್ಲಿ ಒಳಗಡೆ ಹೋಗ್ತಾರೆ. ಇದರಲ್ಲಿ ಇದು ನೀವೇ ಮಾಡಿರೋದ ಶೆಡ್ ಇದು? ಸರ್ ನಾನೇ ಮಾಡಿರೋದು. ಹೆಂಗೆ ಸರ್ ಇದು, ಹೆಂಗ್ ಮಾಡಿದ್ರಿ, ಏನು ಸ್ವಲ್ಪ ಹೇಳ್ತೀರಾ? ಸರ್ ಅಂದ್ರೆ ಅದು ಕಡಿಮೆ ಖರ್ಚಲ್ಲಿ ಮಾಡಿರೋದು, ನಾನೇನೆ ಇದು ಮಾಡ್ಬಿಟ್ಟು. ಚೆನ್ನಾಗಿದೆ ಇದು ಶೆಡ್ ನೋಡ್ರಿ, ಹೊಡೆದ್ಬಿಟ್ಟು ಎಲ್ಲ ನೀವೇ ರೆಡಿ ಮಾಡ್ಕೊಂಡಿರೋದು? ರೆಡಿ ಮಾಡಿರೋದು. ಎಲ್ಲ ಕೋಳಿನೂ ಒಳಗೆ ಕುತ್ಕೊಂತವ? ಎಲ್ಲ ಒಳಗೆ ಹೋಗ್ತವೆ ಸರ್. ಮೊಟ್ಟೆ ಇಟ್ರು ಎಲ್ಲ ಒಳಗೆ ಹೋಗಿ ಮೊಟ್ಟೆ ಇಡೋದು? ಹೌದು ಸರ್, ಹೌದು. ಕಚ್ಚಾಡಲ್ವಾ ಸರ್ ಒಳಗಡೆ ಹೋಗ್ಬೇಕಾರೆ ಇವು? ಆಡ್ತವೆ, ಕಚ್ಚಾಡ್ತವೆ, ಜಗಳ ಆಡ್ತವೆ. ಅವಾಗ ಬಂದು ನಾವು ಬೇರೆ ಬೇರೆ ಕಡೆ ಸ್ವಲ್ಪ ಶಿಫ್ಟ್ ಮಾಡ್ತೀವಿ, ಅದೇ ಜಾಗದಲ್ಲಿ ಹಂಗೆ ಶಿಫ್ಟ್ ಮಾಡ್ತೀವಿ.
ಅದು ಇದು ಶೆಡ್ ನೀವೇ ಮಾಡ್ಕೊಂಡಿರೋದಾ? ನೈಟ್ ಟೈಮ್ ಎಲ್ಲ ಅವೇ ಹೋಗಿ ಕುತ್ಕೊಂತ ಒಳಗಡೆಗೆ? ಎಲ್ಲ ಒಳಗಡೆ ಹೋಗ್ತಾವಣ್ಣ, ಬೀಗ ಹಾಕ್ಬಿಡ್ತೀವಿ. ಸರಿಲ್ಲ ಅಣ್ಣ ಇಲ್ಲ.